ಹಿಂದಿನ ವಿಡಿಯೋದಲ್ಲಿ ಅಹಲ್ಯೆಯ ಜನ್ಮ ಮತ್ತೆ ಮಹರ್ಷಿ ಗೌತಮರ ಜೊತೆಗಿನ ಮದುವೆ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅಹಲ್ಯೆಗೆ ಇಂದ್ರ ಹೇಗೆ ಮೋಸ ಮಾಡ್ತಾನೆ, ತನ್ನ ತಪ್ಪು ಇಲ್ಲ ಅಂದ್ರೂ ಅಹಲ್ಯೆಗೆ ಹೇಗೆ ಶಾಪ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಂದ್ರದೇವ ಅಹಲ್ಯೆ ಬಗ್ಗೆ ತುಂಬಾ ಕನಸು ಕಾಣ್ತಾ ಇದ್ದ. ಅವಳಿಗೆ ಮದುವೆ ಆಗಿದ್ರೂನು ಅವಳ ಮೇಲೆ ಆಸೆ ಕಮ್ಮಿ ಆಗಿರ್ಲಿಲ್ಲ. ಆದ್ರೆ ಅವನಿಗೆ ಗೌತಮ ಮಹರ್ಷಿಗಳ ತಪಸ್ಸಿನ ಶಕ್ತಿ ಬಗ್ಗೆ ಅರಿವು ಇತ್ತು. ಹಾಗಾಗಿ ಅವರು ಇದ್ದಾಗ ಅಹಲ್ಯಾಳನ್ನ ನೋಡುವ ಸಾಹಸ ಕೂಡ ಇಂದ್ರ ಮಾಡಲಿಲ್ಲ. ಸಮಯಕ್ಕಾಗಿ ಕಾಯ್ತಾ ಅಹಲ್ಯೆಯ ಗುಂಗಲ್ಲೇ ಇದ್ದ ಇಂದ್ರನಿಗೆ ಆ ಸಮಯ ಬಂದೇ ಬಿಡುತ್ತೆ. ಒಂದು ದಿನ ಮುಂಜಾನೆ ಗೌತಮ ಮಹರ್ಷಿಗಳು ಸ್ನಾನಕ್ಕಾಗಿ ನದಿಗೆ ಹೋಗ್ತಾರೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಇಂದ್ರ ತಕ್ಷಣ ಗೌತಮರಂತೆ ವೇಷ ಧರಿಸಿ ಅಹಲ್ಯೆ ಮಲಗಿದ್ದ ಜಾಗಕ್ಕೆ ಬರ್ತಾನೆ. ಮುಂಜಾನೆ ನಿದ್ರೆಯ ಮಂಪರಿನಲ್ಲಿದ್ದ ಅಹಲ್ಯೆಗೆ ಪೂರ್ಣ ಎಚ್ಚರ ಸಹ ಇರಲಿಲ್ಲ. ಅಲ್ಲಿ ಇರುವುದು ಇಂದ್ರನೋ ಅಥವಾ ಗೌತಮರೋ ಅನ್ನೋದು ತಿಳಿಯೋದಕ್ಕೂ ಆಗಲಿಲ್ಲ. ಇಂದ್ರ ತನ್ನ ಆಸೆಯನ್ನ ಈ ರೀತಿ ವಂಚನೆಯಿಂದ ತೀರಿಸಿಕೊಂಡಿದ್ದ. ಅಹಲ್ಯೆಗೆ ಅರಿವು ಇಲ್ಲದಂತೆ ದೊಡ್ಡ ಪಾಪದಲ್ಲಿ ಭಾಗವಾಗಿದ್ದಳು. ಗೌತಮರು ಸ್ನಾನ ಮುಗಿಸಿ ಗುಡಿಸಲಿನ ಕಡೆ ಬರುವಾಗ ಅದೇ ಸಮಯಕ್ಕೆ ಇಂದ್ರನು ಗುಡಿಸಲಿನಿಂದ ಆಚೆ ಬರ್ತಾನೆ. ಇದನ್ನು ನೋಡಿದ ಗೌತಮರಿಗೆ ಎಲ್ಲ ಅರಿವಾಗುತ್ತೆ. ಅದೇ ಸಮಯಕ್ಕೆ ಅಹಲ್ಯೆಯು ಕೂಡ ಹೊರಗೆ ಬರ್ತಾಳೆ. ಅವಳಿಗೆ ಆವಾಗ ಗೊತ್ತಾಗುತ್ತೆ, ಇಷ್ಟು ಸಮಯ ಅವಳ ಜೊತೆ ಇದ್ದಿದ್ದು ಮಹರ್ಷಿ ಗೌತಮರು ಅಲ್ಲ, ಇಂದ್ರ ಅಂತ. ಕೋಪದಲ್ಲಿದ್ದ ಗೌತಮರು ಇಂದ್ರನಿಗೆ ನಪುಂಸಕನಾಗುವಂತೆ ಹಾಗೂ ಮೈತುಂಬ ಯೋನಿ ಇರುವಂತೆ ಶಾಪ ಕೊಡ್ತಾರೆ. ಹಾಗೆ ಅಹಲ್ಯೆಗೆ ಪತಿಗೂ ಪರಪುರುಷನಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ಕಲ್ಲಾಗುವಂತೆ ಶಾಪ ಕೊಡ್ತಾರೆ. ಗೌತಮರ ಕೋಪ ಕಮ್ಮಿಯಾದ ನಂತರ ಅವರಿಗೆ ಅಹಲ್ಯೆಯ ತಪ್ಪು ಇಲ್ಲ ಅಂತ ಅನ್ನಿಸಿ ಅವಳಿಗೆ ತ್ರೇತಾಯುಗದಲ್ಲಿ ರಾಮ ಬಂದು ಅವನ ಪಾದಸ್ಪರ್ಶ ಆದ ಬಳಿಕ ನಿನ್ನ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ದೇವತೆಗಳು ಮತ್ತೆ ಬ್ರಹ್ಮನ ಸಲಹೆಯಂತೆ ಇಂದ್ರನಿಗೆ ಕೊಟ್ಟಿದ್ದ ಶಾಪವನ್ನು 1000 ಯೋನಿಯ ಬದಲಿಗೆ 1000 ಕಣ್ಣುಗಳು ಮೈ ಮೇಲೆ ಇರುವುದಾಗಿ ಶಾಪವನ್ನು ಬದಲಿಸ್ತಾರೆ. ಅಹಲ್ಯಾಳ ತಪ್ಪು ಇಲ್ಲದಿದ್ದರೂ ಕೂಡ ಇಂದ್ರ ಮಾಡಿದ್ದ ತಪ್ಪಿನಿಂದಾಗಿ ಅಹಲ್ಯೆಗೂ ಶಿಕ್ಷೆ ಆಗುತ್ತೆ. 1000 ವರ್ಷಗಳ ಕಾಲ ಕಲ್ಲಾಗಿರ್ತಾಳೆ ಅಹಲ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.